ಹಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರ್ ಮಟರ್ ರೈಸ್ ಬಾತ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಆಗುವಂತ ರೆಸಿಪಿ ಯಾವ ರೀತಿ ಮಾಡೋದಂತೇಳಿ ನೋಡುವ ಬನ್ನಿ. ಹಾಗೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ಇಲ್ಲಿ ಗ್ರೀನ್ ಪೇಸ್ಟ್ ಅನ್ನು ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿಕೊಳ್ಬೇಕು. ಅದರ ಜೊತೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಕಾಯಿ ಮೆಣಸನ್ನು ಹಾಕಿಕೊಳ್ಳಿ. ಹಾಗೆ 2 ತುಂಡಿನಷ್ಟು ಚಕ್ಕೆ, ಸ್ವಲ್ಪ ಪೆಪ್ಪರ್, ಇವೆಲ್ಲವನ್ನು ಹಾಕಿಕೊಂಡು ಈಗ ನೈಸ್ ಪೇಸ್ಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ಹೋಮ್ ಮೇಡ್ ಪನ್ನೀರ್ ತಗೊಂಡಿದ್ದೇನೆ. ಈ ಪನ್ನೀರನ್ನು ಈಗ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಒಂದು ತವಾಗೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲೇ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಳ್ಳಿ. ಪನ್ನೀರನ್ನು ಈ ರೀತಿ ಫ್ರೈ ಮಾಡೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡಿತದೆ ಅಂತ, ಇಲ್ಲದಿದ್ದರೆ ಸಪ್ಪೆ ಸಪ್ಪೆ ಆಗಿರ್ತದೆ ಅಂತ ಹೇಳಿ ಫ್ರೈ ಮಾಡಿಕೊಳ್ಳೋದು. ಈಗ ಒಂದು ಕುಕ್ಕರಿಗೆ 2 ರಿಂದ 3 ಚಮಚದಷ್ಟು ಆಯಿಲ್ ಹಾಕಿ ಸಾಸಿವೆ ಚಕ್ಕೆ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಬೇಕು. ನಂತರ ಈರುಳ್ಳಿಯನ್ನು, ಒಂದು ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ಕಟ್ ಮಾಡಿ ಹಾಕಿಕೊಂಡು ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಫ್ರೈ ಆಗ್ತಿರುವಾಗಲೇ ಅದಕ್ಕೆ ಟೊಮೆಟೊ ಹಣ್ಣು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ ಸಣ್ಣ ಒಂದು ಟೊಮೆಟೊ ತಗೊಂಡಿದ್ದೇನೆ. ಅದು ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ. ಈಗ ಇದಕ್ಕೆ ಬಟಾಣಿಯನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ನಷ್ಟು ಬಟಾಣಿ ತಗೊಂಡಿದ್ದೇನೆ, ಹಸಿ ಬಟಾಣಿ ತಗೊಂಡಿದ್ದೇನೆ. ಈಗ ಅದಕ್ಕೆ ನಾವು ಆಗಲೇ ರೆಡಿ ಮಾಡಿ ಇಟ್ಟುಕೊಂಡಂಥ ಗ್ರೀನ್ ಮಸಾಲಾ ಪೇಸ್ಟನ್ನು ಹಾಕಿಕೊಳ್ಬೇಕು. ಅದನ್ನು ಹಾಕಿಕೊಂಡು ಅದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ಳಿ, ಯಾಕಂದರೆ ಅದರಲ್ಲಿರುವ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಫ್ರೈ ಮಾಡಿ ಅದರ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಅದಕ್ಕೀಗ ನಾನಿಲ್ಲಿ 2 ಸ್ಪೂನ್ನಷ್ಟು ಬಿರಿಯಾನಿ ಪೌಡರನ್ನು ಹಾಕಿಕೊಳ್ತಿದ್ದೇನೆ. ಹಾಗೆ 1 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರನ್ನು ಹಾಕಿಕೊಂಡಿದ್ದೇನೆ. ಅದರ ಜೊತೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಿ. ಅದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನಾನಿಲ್ಲಿ 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಿಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಬಾಸ್ಮತಿ ರೈಸ್ ತಗೊಳ್ಬೋದು. ನಾನಿಲ್ಲಿ ಡೈಲಿ ಯೂಸ್ ಮಾಡುವಂಥ ರೈಸನ್ನೇ ತಗೊಂಡಿದ್ದೇನೆ. 2 ಲೋಟ ಅಕ್ಕಿ ತಗೊಂಡಿದ್ದೇನೆ. ಇಲ್ಲಿ ಸರಿಯಾಗಿ ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ನಾನಿಲ್ಲಿ 2 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. 1 ಲೋಟ ಅಕ್ಕಿಗೆ 2 ಲೋಟ ಅಂದಾಜಿಯಲ್ಲಿ ನೀರನ್ನು ಹಾಕಿಕೊಳ್ಳುವಂಥದ್ದು. ನಾನಿಲ್ಲಿ ಅಕ್ಕಿ ಹಾಕಿಕೊಳ್ಳುವಾಗಲೇ ಅದರಲ್ಲಿ ನೀರಿತ್ತಲ್ಲೋ ಅದಕ್ಕೆ 3 ಹಾಕಿಕೊಂಡಿದ್ದೇನೆ. ಈಗ ಅದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಟುಕೊಂಡಂಥ ಪನ್ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಬೇಕಂತಿದ್ದರೆ ಹಾಕಿಕೊಳ್ಬೋದು. ಉಪ್ಪು ಖಾರ ಎಲ್ಲ ನೋಡಿಕೊಳ್ಳಿ, ಬೇಕಂದರೆ ಚಿಲ್ಲಿ ಪೌಡರ್ ಹಾಕಿಕೊಳ್ಬೋದು. ಲಾಸ್ಟಲ್ಲಿ ಅದಕ್ಕೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ಅದನ್ನು 2 ವಿಷಲ್ ಬೇಯಲಿಕ್ಕೆ ಇಡಬೇಕು. 2 ವಿಷಲ್ ಆದಮೇಲೆ ರೈಸ್ ಬಾತ್ ರೆಡಿ ಆಗಿರ್ತದೆ. ವಿಷಲ್ ತೆಗೆದ ಮೇಲೆ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ ರೈಸ್ ಬಾತ್. ಇದೀಗ ಬಿಸಿ ಇರುವಾಗ ಈ ರೀತಿ ಇರ್ತದೆ. ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗ್ಲಿಕ್ಕೆ ಇಡಬೇಕು, ಆಗ ರೈಸ್ ಎಲ್ಲ ಬಿಡಿ ಬಿಡಿಯಾಗಿ ಬರ್ತದೆ. ಕರೆಕ್ಟಾಗಿ ಅಕ್ಕಿ ಕೂಡ ಬೆಂದಿದೆ. ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಳುವಾಗ ಮೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು, ಯಾಕಂದರೆ ಪನ್ನೀರ್ ಸ್ಮೂತ್ ಇರೋದ್ರಿಂದ ಅದು ಹುಡಿಯಾಗೋ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಯಾವಾಗಲೂ ಒಂದೇ ರೀತಿ ಪಲಾವ್ ಮಾಡಿಕೊಂಡು ತಿನ್ನೋದ್ರಿಂದ ಬೋರ್ ಆಗಿರ್ತದೆ. ಅದರಿಂದ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಈ ಥರ ಪನ್ನೀರ್ ಮತ್ತು ಬಟಾಣಿ ಹಾಕಿಕೊಂಡು ರೈಸ್ ಬಾತ್ ಮಾಡಿದರೆ ಟೇಸ್ಟಿಯೂ ಆಗಿರ್ತದೆ, ಡಿಫ್ರೆಂಟ್ ಟೇಸ್ಟು ಆಗಿರ್ತದೆ. ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.